ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಂಸತ್ ಅಧಿವೇಶನದಲ್ಲಿ ಇದೇನು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ? ಕಾಂಗ್ರೆಸ್ ಇಷ್ಟೆಲ್ಲ ಮಾಡ್ತಿರೋವಾಗ ಈಗ ಭಾರಿ ಆಘಾತ ಎದುರಾಗಿದೆ ಕೈ ಸರ್ಕಾರಕ್ಕೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ಹೇಳುತ್ತೆ ಈಗ ಕಾಂಗ್ರೆಸ್? ಇದಕ್ಕೆ ಏನು ಹೇಳುತ್ತೆ ಈಗ ಕಾಂಗ್ರೆಸ್? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಎರಡು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಈ ದೇಶ ಕಣ್ಬಿಟ್ಟು ನೋಡಲೇಬೇಕಾದ ವಿಚಾರಗಳು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಒಂದು ಕಡೆ ಸಂಸತ್ನಲ್ಲಿ ಇದ್ರ ಬಗ್ಗೆ ಸಿಜೆಪಿ ಹೋರಾಟ, ನೀಟ್ ಪೇಪರ್ ಲೀಕ್ ಬಗ್ಗೆ ಅತ್ಯಂತ ವಿಸ್ತೃತ ಚರ್ಚೆ ಮಾಡೋದಕ್ಕೆ ಸರ್ಕಾರವೇ ಕೈಗೆತ್ತಿಕೊಂಡಿದೆ ಈಗ. ಯಾಕಂದ್ರೆ ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ನಿಲ್ಲಿಸ್ತಾರೆ, ಆಗ ಇಟ್ಟಂತಹ ಬೇಡಿಕೆಗಳಲ್ಲಿ ಇದು ಪ್ರಮುಖವಾದದ್ದು. ಇದ್ರ ಬಗ್ಗೆ ಒಂದು ನಿರ್ಧಾರ ಆಗಬೇಕು, ಅದರ ಜವಾಬ್ದಾರಿಯನ್ನು, ಹೊಣೆಯನ್ನ ಸರ್ಕಾರ ಹೊರಬೇಕು. ಪೇಪರ್ ಲೀಕ್ ಆಗಿದ್ದ ಹೊಣೆಯನ್ನ ಹೊತ್ತು ಈಗ ಚರ್ಚೆಗಿಳಿದಿದ್ದಾರೆ, ಆಕ್ಷನ್ಗೂ ಮುಂದಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರಿಂದ ಅತ್ಯಂತ ಕಠಿಣ ಶಿಕ್ಷೆಯನ್ನ ಒಳಗೊಂಡ ಬಿಲ್ ರೆಡಿಯಾಗಿ ಈ ಸೆಷನ್ನಲ್ಲೇ ಪಾಸ್ ಮಾಡ್ಕೊಳ್ಳೋಕ್ಕೂ ರೆಡಿ ಆಗಿದ್ದಾರೆ. ಇದ್ರ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ತಿಲ್ಲ. ರಾಜೀನಾಮೆ ಕೊಡ್ಲಿ, ಪ್ರಧಾನಿ ರಾಜೀನಾಮೆ ಕೊಡ್ಲಿ, ಮೋದಿ ಕ್ಷಮೆ ಕೇಳಿ, ಇಷ್ಟು ಬಿಟ್ರೆ ಇನ್ನೇನು ಅಲ್ಲಿ ಒಂದು ಕಡ್ಡಿನೂ ಅಲಗಾಡಬಾರ್ದು. ಆ ರೀತಿಯಲ್ಲಿ ಗಲಾಟೆ, ಗಲಭೆ, ತೊಂದರೆ ಮಾಡ್ತಿದ್ದಾರೆ, ತಿರುಗಿಸ್ಕೊಡ್ತಿದ್ದಾರೆ. ಕಿರಣ್ ರಿಜಿಜು ಅವರು ನಿಮ್ಗೆ ಏನ್ರಿ ಬೇಕು? ವಾಂಗ್ಚುಕ್ ನಿನ್ನೆ ಏನು ಹೇಳಿದ್ದಾರೋ ಅದನ್ನ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ. ಸರ್ಕಾರ ಸಿಜೆಪಿ ಅಥವಾ ಸ್ಟೂಡೆಂಟ್ಸ್ ಹೋರಾಟಕ್ಕೆ ಸ್ಪಂದಿಸೋದಿಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದೆ. ಯಾಕೆ ಅಡ್ಡಿ ಮಾಡ್ತಿದ್ರಿ ಅಂತ ಕೇಳ್ತಿದ್ದಾರೆ. ಮಾತಾಡಕ್ಕೆ ಬಿಡ್ತಿಲ್ಲ, ಸೆಷನ್ ನಡೆಯೋದಕ್ಕೆ ಬಿಡ್ತಿಲ್ಲ. ಏನು ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಉದ್ದೇಶ? ಇಷ್ಟೆಲ್ಲ ಹೈ ಡ್ರಾಮಾ ಆಗ್ತಿರೋ ಹೊತ್ತಲ್ಲಿ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಹಳ ಕ್ರೂರವಾಗಿ ನಡೆಸ್ಕೊಳ್ತಿದ್ದಾರೆ. ಹೇಡಿಗಳು ಈ ಸರ್ಕಾರದವರು ಈ ಥರ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡ್ತಿದ್ದಾರೆ. ಕೊಲ್ಯಾಪ್ಸ್ ಆಫ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ, ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಅನ್ನ ಹಾಳು ಮಾಡಿಟ್ಟಿದ್ದಾರೆ ಮೋದಿ ಅಂತೆಲ್ಲ ಮುಗಿಬಿದ್ದಿರೋ ಹೊತ್ತಲ್ಲಿ ಏನಾಗಿದೆ? ಕರ್ನಾಟಕದಲ್ಲಿ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಇದಕ್ಕೇನು ಉತ್ತರ ಕೊಡ್ತಾರೆ ಈಗ? ಹೇಗೆ ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಆಯಿತು, ಸಿಸ್ಟಮ್ ಸಮಸ್ಯೆ ಆಯಿತು ಅಂದರೆ ಅದರ ಹೊಣೆಯನ್ನು ಈಗ ಮೋದಿ ಅವರೇ ಹೊರಬೇಕು, ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಾನೇ ಹೊರಬೇಕು. KPSC ಮಹಾ ಹಗರಣ ಬ್ಲಾಸ್ಟ್ ಆಗಿದೆ. 50 ಜನ ಕ್ಯಾಂಡಿಡೇಟ್ಸು ಈಗ ಪೊಲೀಸ್ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ದಾರೆ. ಜುಲೈ 17ಕ್ಕೆ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ KPSC ಅಧ್ಯಕ್ಷ ಆಗಿದ್ದಂಥ, ಈಗ ಆಕ್ಷನ್ನು ಆಗಿದೆ, ಬಟ್ ಅಧ್ಯಕ್ಷ ಆಗಿದ್ದ ಆ ವ್ಯಕ್ತಿಯ ಸಂಬಂಧಿಕರಿಗೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ಗಳು ಬಂದಿರ್ತವೆ. ಬೇರೆ ಟಾಪರ್ಸ್ ಯಾರಿದ್ದಾರೋ ಅವ್ರಿಗೆ ಕಲ್ಪಿಸ್ಕೊಳ್ಳೋಕ್ಕೂ ಆಗದಿರೋ ರೀತಿಯಲ್ಲಿ ಮಾರ್ಕ್ಸ್ ಬಂದಿವೆ ಅನ್ನೋದು ಎಲ್ಲರೂ ಸಿಡ್ದೇಳುವಂತೆ ಆಗುತ್ತೆ. KPSC ವೆಟರ್ನರಿ ಆಫೀಸರ್ ರಿಕ್ರೂಟ್ಮೆಂಟ್ 400 ಪೋಸ್ಟ್ಗಳಿಗೆ ನಡೀತಿರುತ್ತೆ. 80 ಲಕ್ಷ ಡಿಮ್ಯಾಂಡ್ ಮಾಡಿರೋದು, 40 ಲಕ್ಷ ಅಡ್ವಾನ್ಸು, 2 ಲಕ್ಷ ಲಂಚ ಸ್ವೀಕರಿಸೋವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಸ್ಟಿಂಗ್ ಆಪರೇಷನ್ ಕೂಡ ಆಗಿದೆ. ಹಾಗಾಗಿ ಈಗ ಏನು ಹೇಳ್ತಾರೆ ಹಾಗಾದ್ರೆ? KPSC ನಡೆದಿದ್ದು ನಮಗೆ ಸಂಬಂಧ ಇಲ್ಲ ಅಂತ ಹೇಳುತ್ತಾ ಕಾಂಗ್ರೆಸ್ ಸರ್ಕಾರ? ನೀಟ್ ಎಕ್ಸಾಮಲ್ಲಿ ಈಗ ಹಂಗಾದ್ರೆ ಯಾರೋ ಮಾಡಿದ್ದು ಅದರ ಜವಾಬ್ದಾರಿ ನಾವು ತಗೊಳ್ಳಲ್ಲ. ಯಾರೋ ಪೇಪರ್ ಲೀಕ್ ಮಾಡಿದ್ರು, ಯಾರೋ ದುಷ್ಕರ್ಮಿಗಳು ಮಾಡಿದ್ರು ಅಂತ ಮೋದಿ ಸರ್ಕಾರ ಹೇಳಿ ಜಾರ್ಕೊಳ್ಳೋಕ್ಕಾಗಲ್ಲ ತಾನೇ. ಈಗ KPSC ಇಷ್ಟು ದೊಡ್ಡ ಹಗರಣ, ಇದೂ ಕೂಡ ಕ್ಯಾಂಡಿಡೇಟ್ಸ್ ಅಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ತಮ್ಮ ಭವಿಷ್ಯ ಭದ್ರ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿರೋ ವಿದ್ಯಾರ್ಥಿಗಳು ತಾನೇ. ಅವ್ರ ಜೀವನದ ಜೊತೆಗೆ ಯಾಕೆ ಆಟ ಆಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಹಾಗಾದ್ರೆ ಮೊನ್ನೆ JP ನಡ್ಡಾ ಅವರು ಅದೇ ಕನ್ನಡಿ ತೋರಿಸಿದ್ರು ಕಾಂಗ್ರೆಸ್ಗೆ. ಈ ರೀತಿ ಸಮಸ್ಯೆಗೆ ಪರಿಹಾರ ಹುಡುಕೋದಿಕ್ಕೂ ಬಿಡ್ತಿಲ್ಲ ಇವರು, ಪರಿಹಾರ ಮಾಡೋದಿಕ್ಕೂ ಬಿಡ್ತಿಲ್ಲ. ಸಿಜೆಪಿ ಹೋರಾಟದ ದಾರಿಯನ್ನು ತಪ್ಪಿಸಿ ನರೇಂದ್ರ ಮೋದಿ ಮನೆ ಮುಂದೆ ನುಗ್ಗಿದ್ದಾಯ್ತು, ಎಲ್ಲ ಮಾಡಿದ್ದಾರೆ. ನೋಡಿದ್ದೀವಿ ನಾವು. ಸಿಜೆಪಿ ಹೋರಾಟಗಾರರು ಸೋನಂ ವಾಂಗ್ಚುಕ್ ಪತ್ನಿ ಎಲ್ಲ ಈಗ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅದು ಹೆಂಗೆ ಹೋಗ್ತೀರಿ ನೀವು? ಮೋದಿ ನಿವಾಸದ ಎದುರು ಹೋಗಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ನಿಮಗೆ ಕಾಳಜಿ ಇದ್ದಿದ್ರೆ ಜಂತರ್ ಮಂತರ್ಗೆ ಬರಬೇಕಿತ್ತು. ನಿಮ್ಮ ರಾಜಕೀಯ ಬೂಟಾಟಿಕೆಯಲ್ಲಿ ತೋರಿಸೋದಕ್ಕೆ ಬರಬೇಡಿ. ಈ ರೀತಿಯ ಮುಖವಾಡ ಧರಿಸಿರುವಂಥ ಹೋರಾಟಗಾರರನ್ನ ವಿದ್ಯಾರ್ಥಿಗಳೇ ಹೊರದಬ್ಬುತ್ತಾರೆ ಅಂತ ಕಿಡಿಕಾರ್ತಾರೆ, ಹೈಜಾಕ್ ಮಾಡಿದ್ದಾರೆ ಇಲ್ಲಿ ಹೋರಾಟವನ್ನು ಅನ್ನೋ ಆಕ್ರೋಶ ಈಗ ಅಲ್ಲೇ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ಗೆ ಟೈಟ್ ಸ್ಲ್ಯಾಪ್ ಸೋನಂ ವಾಂಗ್ಚುಕ್ ಆ್ಯಂಡ್ ಟೀಮಿಂದ. ಏನು ಮಾಡೋಕೆ ಹೊರಟಿದ್ದೀರಾ ನೀವು? ನಾವು ಇಲ್ಲಿ ಕಷ್ಟಪಟ್ಟು ಹೋರಾಟ ಮಾಡ್ತಿದ್ರೆ ಅದನ್ನು ನೀವು
ಕ್ಲೈಮ್ಯಾಕ್ಸಲ್ಲಿ ಬಂದು ತಾನೇ ಏನೋ ಮಾಡಿಬಿಟ್ಟೆ ಅನ್ನೋ ಥರದಲ್ಲಿ ಕ್ರೆಡಿಟ್ ತಗೊಳಕ್ ನೋಡ್ತಿದ್ದೀರಾ. ಸೋನಮ್ ವಾಂಗ್ಚುಕ್ಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿಲ್ಲ. ಅವರು ಮೊದಲು ಕೇಳಿದ್ರು, ಬಟ್ ನಿನ್ನೆ ಹಾಕಿದ ಕಂಡೀಷನ್ಗೆ ಸರ್ಕಾರ ಒಪ್ಕೊಂಡಿದೆ. ಅವರು ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ. ಡಿಸ್ಕಷನ್ ಆಗಬೇಕು, ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಏನಾಗಿದೆ ಅಂತ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಇದೇನು ಕಡಿಮೆ ಸ್ಕ್ಯಾಮ್ ನಡೆದಿಲ್ಲ. ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಜೀವನದ ಜೊತೆಗೆ ಎಂಥ ಆಟ ಆಡಿದ್ದಾರೆ ಇವರು. ಹಗರಣ, ಯಾವ ರೀತಿಯ ಹಗರಣ ಬ್ಲಾಸ್ಟ್ ಆಗಿದೆ ಅಂದರೆ ಇದರ ಹೊಣೆಯನ್ನ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೊರ್ತಾರ, ರಾಹುಲ್ ಗಾಂಧಿ ಹೊರ್ತಾರ? ರಾಹುಲ್ ಗಾಂಧಿ ಅವ್ರು ಕ್ಷಮೆ ಕೇಳಬೇಕೀಗ. ಕೇಳ್ತಾರ ಕ್ಷಮೆನ? ಅಲ್ಲಿ ಮೋದಿ ರಿಸೈನ್ ಮಾಡಲಿ, ಮೋದಿ ಕ್ಷಮೆ ಕೇಳಲಿ ಅಂತ ಹೇಳ್ತಿರೋರು ಈಗ ಯಾರು ಹಾಗಾದ್ರೆ ಕ್ಷಮೆ ಕೇಳಬೇಕಾಗಿರೋರು? ನೋಡಿ, ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಂದ 40 ಲಕ್ಷದಿಂದ 80 ಲಕ್ಷದವರೆಗೆ ಹಣ ವಸೂಲಿ ಮಾಡಲಾಗಿದೆ ಅಂತ ಈಗ ಕೇಳಿಬರ್ತಿದೆ. ಶಿಕ್ಷಕರ ನೇಮಕಾತಿಯಲ್ಲೂ ದೊಡ್ಡ ಅಕ್ರಮ ನಡೆದಿದೆ ಅಂತ ದೂರು ಕೊಟ್ಟಿದ್ದಾರೆ. ಸರ್ಕಾರದ ಮೇಲೇನೆ ಒತ್ತಡ ಹೆಚ್ಚಿದೆ. ಈಗ ಸಿಕ್ಕಾಪಟ್ಟೆ ಒತ್ತಡ ಸರ್ಕಾರದ ಮೇಲೆ ಕುತ್ತಿಗೆ ಹಿಚ್ಚುಕ್ತಾ ಇದೆ. KPSCಯ ಕರ್ಮಕಾಂಡ ಬಯಲಾಗಿದೆ. ಮತ್ತೆ ಈ ಪ್ರಕ್ರಿಯೆಯನ್ನ ರದ್ದುಗೊಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಿಗ್ ಸ್ಟೆಪ್ ತಗೊಳ್ಬೇಕೀಗ. ಈಗ ಅಲ್ಲಿ ನೀಟ್ ಎಕ್ಸಾಮ್ ಎಕ್ಸಾಮ್ ಆಯಿತು. 20 ಲಕ್ಷ ವಿದ್ಯಾರ್ಥಿಗಳು ಬರೀತಾರೆ. ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರು ಕ್ವಾಲಿಫೈ ಆಗಿದ್ದಾರೆ. ಅವರ ಜೀವನ ಹಾಳಾಗದಂತೆ, 1 ವರ್ಷ ಹಾಳಾಗದಂತೆ ತಕ್ಷಣ ತಪ್ಪನ್ನು ಸರಿಪಡಿಸ್ಕೊಳ್ತು ಕೇಂದ್ರ ಸರ್ಕಾರ. ಈಗ ತಪ್ಪುಗಳಾಗದಂತೆ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ತಕ್ಷಣ ನೇಮಕಾತಿ ಪ್ರಕ್ರಿಯೆ ನಡೆದಿದೆ, ಅದನ್ನು ರದ್ದುಗೊಳಿಸಬೇಕು ಅಂತ ಆಕಾಂಕ್ಷಿಗಳು ಮುಗಿಬಿದ್ದಿದ್ದಾರೆ. ಕಂಪ್ಲೇಂಟ್ಸ್ ಆಗಿದೆ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿರೋ ಬಗ್ಗೆ ಆರೋಪಿಸಿದ್ದಾರೆ. 10%, 20% ಅಲ್ಲ ರೀ, 60% ಅಕ್ರಮನೇ ಆಗಿದೆ. ಇತ್ತೀಚೆಗಷ್ಟೇ ಅಮಾನತಾಗಿರೋ ಶಿವಶಂಕರಪ್ಪ ಸಾಹುಕಾರ್ ಹೆಸರು ಮತ್ತೆ ಬಂದಿದೆ. ಅಲ್ಲಿ 8ನೇ ತಾರೀಕು 400 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಪರೀಕ್ಷೆ ನಡೆದಿತ್ತು. 17ರಂದು ಫಲಿತಾಂಶ ಬರುತ್ತೆ. ಎಲ್ಲರೂ ಬೆಚ್ಚು ಬೀಳ್ತಾರೆ. ಯಾಕಂದರೆ ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಬಿಕರಿ ಆಗಿರುವಂಥ ವಿಷಯ ಈಗ ಹೊರಗಡೆ ಬರ್ತಾ ಇದೆ. ನೋಡಿ, 50 ಜನ, 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಗಮಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈಗ ದೊಡ್ಡ ಚರ್ಚೆ. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಇದು. ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಕೂತು ಹೋರಾಟ ಮಾಡಿ ಬಂದಿದ್ದಾರೆ ಮೊನ್ನೆ ಡೆಲ್ಲಿಲಿ ಹೋಗಿ. ಇವರದ್ದು ಕೂಡ ಭವಿಷ್ಯ ತಾನೇ ಹಾಳಾಗ್ತಿರೋದಿಲ್ಲಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಗೊತ್ತಾಗ್ತಿಲ್ಲ. ಹಲವಾರು KPSC ಸದಸ್ಯರು, ಶಿವಶಂಕರಪ್ಪ ಎಲ್ಲರೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಭಾರಿ ದೊಡ್ಡ ವ್ಯವಹಾರ ನಡೆದಿದೆ. ತಕ್ಷಣ ಗಲ್ಲು ಶಿಕ್ಷೆನೇ ಕೊಡಿ, ಕ್ರಮ ಅಲ್ಲ ಅಂತ ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ. ಈಗ ಇದಕ್ಕೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು? ಇದಕ್ಕೆ ಯಾರು ಕ್ಷಮೆ ಕೇಳ್ತಾರೆ? ಪ್ರತಿಭಾವಂತ ವಿದ್ಯಾರ್ಥಿಗಳು 300 ಅಂಕ ದಾಟೋದು ಕಷ್ಟ ಇರುವಾಗ ಇವರು ಶಿವಶಂಕರಪ್ಪ ಸಂಬಂಧಿಕರಿಗೆ ಮೆರಿಟ್ ಬಂದ್ಬಿಟ್ಟಿದೆ. ಮೆರಿಟ್ ಅಂಕ ಗಳಿಸಿದ್ದಾರೆ ಇವರು. ಹಾಗಾಗಿ ಪ್ರಕ್ರಿಯೆ ರದ್ದು ಮಾಡ್ತಿರೋ ಇಲ್ವೋ ಅಷ್ಟೇ ಬೇಕಾಗಿರೋದು. ಇನ್ನೊಂದು ನಮಗೆ ಸಮಾಧಾನ ಮಾಡೋಕ್ಕೂ ಬರಬೇಡಿ ನೀವು. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಈಗ. ಮತ್ತೆ ಪ್ರತಿಪಕ್ಷಗಳೆಲ್ಲ ಮುಗಿಬಿದ್ದಿವೆ. ಇಲ್ಲಿ ಮರು ನೇಮಕಾತಿ ಆಗ್ಬೇಕು. ಈಗ ಆಗಿರೋದನ್ನ ರದ್ದು ಮಾಡ್ತಿರೋ ಇಲ್ವೋ ಅಂತ ಕೇಂದ್ರದಲ್ಲಿ ಕೇಳ್ತಿದ್ದೀರಾ. ಅಟ್ಲೀಸ್ಟ್ ಎಲ್ಲ ಆಗಿದೆ, ಎಕ್ಸಾಮಿನೇಷನ್ ಆಗಿದೆ. ಇಲ್ಲೇನು ಮಾಡ್ತಾರೆ ಅನ್ನೋದು ಬೇಕಲ್ವಾ? ಈಗ ವಿಧಾನಸಭೆಯಲ್ಲೂ ಚರ್ಚೆ ಆಗಬೇಕು, ಹೊರಗಡೆನೂ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಿಯಾಗಿದೆ. ಸೊ ಕಾಂಗ್ರೆಸ್ ಏನು ಹೇಳುತ್ತೆ? ನಿನ್ನೆಯಷ್ಟೇ ಒಂದು ವಿಡಿಯೋ ಎಷ್ಟು ವೈರಲ್ ಆಯ್ತಂದ್ರೆ, ಕಾಂಗ್ರೆಸ್ಗೆ ಎಷ್ಟು ಮುಜುಗರ ತಂದಿಡ್ತು ಅಂದರೆ, ಪ್ರಿಯಾಂಕಾ ವಾದ್ರಾ ಅವರು ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆದಾಗ ಹೆಂಗದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಹೌದು, ಇದು ದೇಶವ್ಯಾಪಿ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ, ಎಲ್ಲ ಕಡೆಗೂ ಸಮಸ್ಯೆನೇ. ಪಾಪ ಗೆಹ್ಲೋಟ್ ಅವರು ತುಂಬ ಪ್ರಯತ್ನ ಮಾಡಿದ್ರು ಅಂತ ಅವರು ಸರ್ಕಾರ ಇದ್ದಾಗ ಎಲ್ಲ ಅದನ್ನು ತಡೆಯೋಕೆ ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರು ಕಷ್ಟ. ಏನೇನು ಮಾಡ್ತಾರೆ ಇವರು ಕುತಂತ್ರವನ್ನ ಅಂತೆಲ್ಲ ಸಮರ್ಥನೆ ಮಾಡ್ಕೊಂಡಿರ್ತಾರೆ ತಮ್ಮ ಸರ್ಕಾರ ಇದ್ದಾಗ ಪೇಪರ್ ಲೀಕ್ ಆಗಿದ್ದಕ್ಕೆ. ಈಗ ಚರ್ಚೆಗೆ ಬನ್ನಿ, ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಣ ಅಂದರೆ ಸಂಸತ್ ಕಲಾಪ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಈಗ ಅದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನಾಗಿದೆ? JP ನಡ್ಡಾ ಅವರು ಕಾಂಗ್ರೆಸ್ ಕರ್ನಾಟಕ ಪೇಪರ್ ಲೀಕ್ ಅನ್ನು ಕೂಡ ನಿನ್ನೆ ಕೌಟ್ ಮಾಡಿದ್ರು. ಕರ್ನಾಟಕ ಪೇಪರ್ ಲೀಕ್ ಆಗಿಲ್ವಾ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ? ಏನು ಕೇಳ್ತಿದ್ದೀರಿ ನೀವು ಅಂತ. ಸರಿ, ಈಗ ನೀವು ಏನು ಕ್ರಮ ಕೈಗೊಳ್ತೀರಿ? ರಾಹುಲ್ ಗಾಂಧಿ ಅವರು ಫಸ್ಟ್ ಕ್ಷಮೆ ಕೇಳಿಬಿಟ್ಟು, ಅಥವಾ ಯಾರನ್ನಾದರೂ ಅಮಾನತು ಮಾಡಿಬಿಟ್ಟು, ಇಲ್ಲ ಯಾರನ್ನಾದರೂ ರಾಜೀನಾಮೆ ತಗೊಂಡು ಬಿಟ್ಟು ಆಮೇಲೆ ಕ್ಷಮೆನೇ ಕೇಳಿಬಿಟ್ಟು ಮುಂದೇನು ಮಾಡ್ತಾರೆ ಅಂತ ನೋಡ್ಬೋದು. ರಾಹುಲ್ ಗಾಂಧಿ ಅವ್ರು ನೋಡಿ, ಮೊನ್ನೆ ಅವ್ರನ್ನ ಎತ್ಕೊಂಡು ಹೋದ್ರಲ್ಲ ಪೊಲೀಸರು, ಅದ್ರ ಮರುದಿನ ಒಂದು ಮಾತಾಡ್ತಾರೆ. ಎಷ್ಟು ತಮಾಷೆಯಾಗಿದೆ ಅವ್ರ ಮಾತು, ಕೇಳಿಸ್ಕೊಳ್ಬೇಕು ನೀವು. ಪೊಲೀಸರು ಎತ್ಕೊಂಡು ಹೋಗ್ತಿದ್ದಾರಂತೆ, ಅವ್ರನ್ನ ಎಳ್ದಾಡಿದ್ರಂತೆ. ಬಟ್ ಕಿವಿಲಿ ಹೇಳ್ತಿದ್ದಾರಂತೆ ರಾಜಸ್ಥಾನದವರೊಬ್ರು, ಅಲ್ಲಿ ಅವರೊಬ್ರು, ಇಲ್ಲಿ ಅವರೊಬ್ರು ಪೊಲೀಸರು ಬೇರೆ ಬೇರೆ ಕಡೆಯವ್ರು ಇದ್ರಂತೆ.
ಈ ಸರ್ಕಾರ ತೆಗೀರಿ ಅಂತ ಕಿವಿಲಿ ಹೇಳಿದ್ರಂತೆ ಅವರನ್ನು ಎತ್ಕೊಂಡು ಹೋಗೋಕೆ ಬಂದ ಪೊಲೀಸರು. ಸೊ ಈ ಹೋರಾಟದ ದಾರಿ ತಪ್ಪಿಸ್ತಾ ಇರುವಂಥ ವಿದೇಶಿ ಟೂಲ್ ಕಿಟ್ಗಳ ಬಣ್ಣ ಬಯಲಾಗ್ತಿರೋ ಹೊತ್ತಲ್ಲಿ ದೇಶದ ಒಳಗಡೆ ವ್ಯವಸ್ಥೆ ಸರಿ ಮಾಡುವಂಥ ಸದುದ್ದೇಶ ಇಟ್ಟುಕೊಂಡು ಪ್ರತಿಪಕ್ಷಗಳು ಕೆಲಸ ಮಾಡಬೇಕೇ ಬಿಟ್ಟರೆ ಈ ರೀತಿ ಸರಿ ಮಾಡ್ತೀವಿ ಅಂತ ಬಂದಾಗ ಒಂದೊಳ್ಳೆ ಅವಕಾಶ ಈಗ ಇರೋವಾಗ ಅದನ್ನೂ ಹಾಳು ಮಾಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುವಂತ ಹೆಜ್ಜೆ ಇಡಬಾರದು ಪ್ರಚೋದನೆಯ ಮೂಲಕ. कि आप प्रमुख विपक्षी दल है, बाकी जितना भी एमपीज हम लोग सबका मत एक ही है कि चर्चा होना चाहिए। तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोमा मांगचुक जी ने भी अपना अनशन तोड़ा है और चर्चा के लिए उन्होंने भी मांग किया है। तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा। और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, ये आश्वासन भी दिया हुआ है। अभी 1 बजे हमारा कैबिनेट मीटिंग है, कैबिनेट मीटिंग में इस संबंधित मसले को हल करने के लिए सरकार का मंशा बहुत ही सख्ती से एक सख्त कानून लेने के लिए जो प्रधानमंत्री जी ने कहा है उसका भी हम लोग फैसला लेने जा रहे हैं। ऐसे समय में अगर पार्लियामेंट हम लोग चर्चा नहीं करेंगे तो बिल्कुल अच्छा संदेश नहीं जाएगा। मैं राहुल गांधी जी से अनुरोध करता हूं, आप अपने कांग्रेस पार्टी के साथियों को तरह समझा दीजिए और बाकी कई पार्टीज के एमपीज भी निजी तौर पर सबने अपना मत रखा है कि चर्चा होना चाहिए। ಇದು ಆಕ್ರೋಶ ಸಿಡಿದಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.